ಹೇಗೆ ಬಂದವರು ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಸಭಾಧ್ಯಕ್ಷರಾದ ಮೇಲೆ ಒಂದು ಹೊಸ ಪದ್ಧತಿ ಪ್ರಾರಂಭ ಆಯಿತು. ನಮ್ಮೆಲ್ಲರಿಗೂ ಕೂಡ ಒಂದು ಮೆಸೇಜ್ ಬರ್ತದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸದನ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ 9:15ಗೆ ಉಪಸ್ಥಿತರಿರಬೇಕೆಂದು ಸಭಾಧ್ಯಕ್ಷರಿಂದ ನಿರ್ದೇಶಿತರಾಗಿದ್ದೇನೆ ಅಂತ ಪ್ರತಿ ಸಲ ಮೆಸೇಜ್ ಬರುತ್ತೆ. 10 ಗಂಟೆಗೆ ನಿಗದಿಪಡಿಸುವುದು ಹೌದು. ಅದರ ಜೊತೆ ನಾನು ಹೇಳಿದ್ದೇನೆ, 10 ಗಂಟೆಯಿಂದ ಫ್ಲಾಗ್, ನಮ್ಮ ಈ ವಿಶ್ವದ ಅತ್ಯಂತ ದೊಡ್ಡ ರಾಷ್ಟ್ರಧ್ವಜ ಅದು ಭಾರತದ್ದು, ಅದನ್ನು ನಾವು ಅಲ್ಲಿ ಅನಾವರಣಗೊಳಿಸಿ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇವೆ. ಅಲ್ಲಿ 10 ಗಂಟೆಗೆ ಪ್ರಾರಂಭ ಮಾಡಿ ನಿಮ್ಗೆ ಗೊತ್ತಿ ಒಂದು ಕಾರ್ಯಕ್ರಮ, ಅದು ಒಂದು ರಾಷ್ಟ್ರಧ್ವಜದ ದೇಶಭಕ್ತಿಯ ಅನಾವರಣ, ಆ ಒಂದು ಸಂಕೇತವಾದ ರಾಷ್ಟ್ರದ ಅನಾವರಣ ಮಾಡುವಾಗ ಅಲ್ಲಿ ಕೆಲವೊಂದು ಸಮಯ ತಗೊಳ್ತದೆ. ಅವರು ಹೇಳಿದ್ದಾರೆ ಸದನ ಈಗ ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲರೂ ಅವರು ಇಂಟ್ರೆಸ್ಟ್ ಆಗಿದ್ದಾರೆ. ನೆನ್ನೆ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ, ಮತ್ತೆ ಬೆಳೆ ಹಾನಿಯಾಗಿದೆ, ಫ್ಲಡ್ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲೇ ಫ್ಲಡ್ ಆಗಿರೋದು, ಬೇರೆ ಕಡೆ ಎಲ್ಲಿಲ್ಲ. ಅಲ್ಲೇ ಜಾಸ್ತಿ ಫ್ಲಡ್ ಆಗಿರೋದು, ಅಲ್ಲೇ ಸಾವು ನೋವು ಆಗಿರೋದು, ಅಲ್ಲೇ ರೈತರ ಆತ್ಮಹತ್ಯೆ ಆಗಿರೋದು, ಎಲ್ಲನೂ ಅಲ್ಲೇ ಜಾಸ್ತಿ ಆಗಿರೋದು. ಅದಕ್ಕೆ ನಾವು ಉತ್ತರ ಕರ್ನಾಟಕ ಅಂತಾನೆ ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕದ ನಿಲುವಳಿಯನ್ನ ಕೊಟ್ಟಿದ್ದೀರಿ ನಾವು. ಈಗ ನಿಮ್ಮ ಉದ್ದೇಶ ತಗೊಂಡ್ರಿ. ಗ್ರಾಮೀಣಾಭಿವೃದ್ಧಿಯಲ್ಲಿ ಏನು ವ್ಯತ್ಯಾಸ ಆಗಿದೆ, ಜನಜೀವನದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಎಲ್ಲದನ್ನು ಹೇಳಿದೆ. ಪತ್ರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ, ನಿಮಗೆ ಗೊತ್ತಿದೆ. ಇದನ್ನ ಎಲ್ಲದನ್ನು ಆದ್ಯತೆಯಿಂದ ತೆಗೆದುಕೊಂಡು ನಿಲುವಳಿ ಸೂಚನೆ ತಗೊಳ್ಬೇಕು ಅಂತ ನಮ್ಮ ಆಗ್ರಹ ಇರೋದು. ಸಮಸ್ಯೆ ಏನು ನನ್ಗೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರನೇ ಚರ್ಚೆ ಆರಂಭ ಮಾಡಿ ಅಂತ ಹೇಳುವಂತ ಹಂತದಲ್ಲಿರುವಾಗ ಯಾವ್ದ್ರ ಬಗ್ಗೆ ತಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ ನನ್ಗೆ ಗೊತ್ತಿಲ್ಲ. ಸಮಸ್ಯೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಿಮ್ಗೆ ಆಕ್ರೋಶ ಆಗಿದೆ. ನಾವೇ ಹೇಳ್ತಾ ಇದೀವಿ, ಪ್ರಶ್ನೋತ್ತರ ಅವಧಿ ಮುಗಿದ ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಆರಂಭ ಮಾಡೋಣ ಅಂತ ಸರ್ಕಾರನೇ ಸಲಹೆ ಕೊಟ್ಟಿದೆ. ಅದು ಸ್ಪೀಕರ್ ಆಗಿರುವಾಗ ಅಧ್ಯಕ್ಷರೇ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ್ದು ಸಮಸ್ಯೆ ಸಿಗಲಿಲ್ಲ ಅನ್ನೋದು ಸಮಸ್ಯೆ ಗೊತ್ತಾಯ್ತಾ ನಿಮ್ಗೆ? ಹಾಗಾದ್ರೆ ಸಮಯ ವ್ಯರ್ಥ ಆಗೋದು ಪ್ರಶ್ನೋತ್ತರ ಆಗ್ಲಿ ಕೂಡಲೇ ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ದೀರಿ. ಇಲ್ಲಿ ವಿಷಯ ಕೇಳಿ. ಈಗ ಆಯಿತು, ನಿಯಮ ಪ್ರಕಾರ ನಿಮ್ಗೆ ಗೊತ್ತಿದೆ. ನಿಯಮ ಪ್ರಕಾರ ನಮಗೆ ಕ್ವಶನ್ ಅವರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ಫಸ್ಟ್ ಕ್ವಶನ್ ಅವರ್ ತೆಕ್ಕೊಳ್ಳುವಂಥ ನಿಯಮ ಪ್ರಕಾರ ಅದರ ಅನುಗುಣವಾಗಿ ನಾವು ಕೂಡ ಎಜೆಂಡಾದಲ್ಲಿ ಫಸ್ಟ್ ಕ್ವಶನ್ ಅವರ್ ಆದ ನಂತರ ವರದಿಯನ್ನು ಒಂದು 2 ಮಿನಿಟ್ಸ್ ಅಲ್ಲಿ ಸಲ್ಲಿಸಿ ಮತ್ತೆ ಉತ್ತರ ಕರ್ನಾಟಕ ಚರ್ಚೆ ಅಂತೇಳಿ ನಾವು ಅದನ್ನು ಎಜೆಂಡಾದಲ್ಲಿ ಕೂಡ ಹಾಕಿದ್ದೇವೆ. ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು ಕೂಡ ಇವತ್ತು ಒಂದು ಅದರ ಬಗ್ಗೆ ನಿಲುವಳಿ ಕೊಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಏನು, ನಮಗೆ ಕ್ವಶನ್ ಅವರ್ ಬೇಡ, ನಮಗೆ ಉತ್ತರ ಚರ್ಚೆಗೆ ಬೇಕಂತೇಳಿ ಕೆಲವರು ಕೂಡ ಕೇಳಿದ್ದಾರೆ. ಕೆಲವರು ಕ್ವಶನ್ ಅವರ್ ಬೇಕಂತ ಹೇಳಿದ್ದಾರೆ. ಈಗ ನೀವು ನನ್ನ ವಿಚಾರ ನಾನು ಈಗ ಹೇಳಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ನೀವು ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ, ನಮಗೆ ಇನ್ಫಾರ್ಮೇಷನ್ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ವಿ. ದಯಮಾಡಿ ಆ ಇನ್ಫಾರ್ಮೇಷನ್ ಏನಿದ್ರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಯಾಕೆಂದ್ರೆ ಬಹಳ ಸೀರಿಯಸ್ ಆಗಿ ತಾವು ಹೇಳಿದಿರಿ ಅಜಯ್. ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದ್ರು. ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ, ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಆ ಇದರಲ್ಲಿ ನಾವು ಬಹಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. 100 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದಿದ್ದೇವೆ. ತಾವು ಈಗ ಅದನ್ನ ಇನ್ಫಾರ್ಮೇಶನ್, ಯಾಕೆಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಸ್ಟೇಟ್ಮೆಂಟ್ ಯು ಆರ್ ಮೇಕಿಂಗ್, ಇಟ್ಸ್ ಎ ವೆರಿ ಬಿಗ್ ಸ್ಟೇಟ್ಮೆಂಟ್. ಐ ವಾಂಟ್ ಯು ಟು ಶೇರ್ ದಟ್ ಇನ್ಫಾರ್ಮೇಶನ್ ವಾಟ್ ಎವರ್ ಯು ಹ್ಯಾವ್. ಮೋರ್ಚಾ ವತಿಯಿಂದ ಇವತ್ತೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ
ರಾಜ್ಯದ ಅದು ಕಪ್ಪು ಬೆಳೆಗಾರರ ಸಮಸ್ಯೆ ಆಗ್ಬೋದು. ಈರುಳ್ಳಿ ಬೆಳೆದಂಥ ಅದು ಚಿತ್ರದುರ್ಗ, ದಾವಣಗೆರೆ, ಗದಗ, ಹಾವೇರಿ, ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆದಂಥ ರೈತ ಈರುಳ್ಳಿ ಬೆಳೆಗಾರರ ಸಮಸ್ಯೆ ಆಗ್ಬೋದು. ಸೋಯಾಬೀನಿನ ಸಮಸ್ಯೆ ಆಗ್ಬೋದು. ಹಾಲು ಉತ್ಪಾದಕರಿಗೆ 620 ಕೋಟಿ ಹಣ ಬಿಡುಗಡೆ ಮಾಡಿಲ್ಲ ಮತ್ತು ವಿಶೇಷವಾಗಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಲ್ಲ. ಈಗಾಗಲೇ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕಾಗಿತ್ತು, ಇನ್ನೂ ಮಾಡಿಲ್ಲ. ಎಲ್ಲ ಸುಗ್ಗಿ ಕಾಲ, ಇದು ಒಕ್ಕಣೆ ಪ್ರಾರಂಭ ಆಗಿದೆ. ಈ ತಕ್ಷಣವೇ ರಾಗಿ ಖರೀದಿ ಕೇಂದ್ರಗಳು ಪ್ರಾರಂಭ ಮಾಡಬೇಕು ಅನ್ನತಕ್ಕಂಥ ನಮ್ಮ ಒತ್ತಾಯ ಇದೆ. ಏನಿದೆ ಕಬ್ಬಿನ ಜಲ್ಲೆ ಇರ್ಬೋದು, ಮೆಕ್ಕೆಜೋಳ ಇರ್ತಕ್ಕಂಥದ್ದು ಹಾಗೂ ಸ್ಥಳೀಯವಾಗಿ ಇರ್ತಕ್ಕಂಥ ಹಾಲು ಒಕ್ಕೂಟಗಳಲ್ಲಿ ಏನು ನಾವು ಯಡಿಯೂರಪ್ಪನವ್ರು ಇದ್ದಂಥ ಸಂದರ್ಭ 5 ರೂಪಾಯಿ ಕೊಟ್ಟಿರೋದು ಬಿಟ್ಟರೆ ಇವರು 1 ರೂಪಾಯಿ ಸಹ ಏರಿಸಿಲ್ಲ. ಏನು ಏರಿಸಿದ್ದಾರೆ, ತುಪ್ಪದ ರೇಟು ಜಾಸ್ತಿ ಮಾಡಿದ್ದಾರೆ. ಹಾಗೂ ಸ್ಥಳೀಯವಾದಂಥ ಯಾವುದು ಕೆರೆ ಕಟ್ಟೆಗಳು ಉಣ್ಲೆತ್ತದಾಗಲಿ ನೀರು ಬಿಡುವಂಥ ಕೆಲಸಗಳನ್ನು ಇನ್ನೂ ಮಾಡಿಲ್ಲ. ಬಿಟ್ಟರೆ ಈ ಜನಕ್ಕಾಗಲಿ, ದೀನ ದಲಿತರಿಗಾಗಲಿ ಅಥವಾ ಯಾರೇ ರೈತರಿಗಾಗಲಿ, ಕಾರ್ಮಿಕರಿಗಾಗಲಿ ಯಾವುದೇ ರೀತಿ ಒಂದು ಒಳ್ಳೆತನದಿಂದ ಕೆಲಸ ಆಗಲಿಲ್ಲ ಅವರಿಗೆ. ಇವತ್ತು ರೈತರನ್ನು ಹಾಳು ಮಾಡೋಂಥದ್ದು ಹುನ್ನಾರ ನಡೀತಾ ಇದೆ. ನಮ್ಮ ಜಿಲ್ಲೆಯಲ್ಲಿ KDB ಹೆಸರಲ್ಲಿ ದಂಧೆಯನ್ನು ಶುರು ಮಾಡಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಜಾಗವನ್ನು ರೈತರ ಕಿತ್ಕೊಂಡು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪರಿಹಾರವನ್ನು ಕೊಡದೆ ಕೋರ್ಟ್ ಕಚೇರಿನ ಹರಿಸ್ತಾ ಇದ್ದಾರೆ.